ಇದ್ದಾರೆ ಸ್ವಾಮೀಜಿ ಸ್ವಲ್ಪ ಸ್ಟ್ರಾಂಗ್ ಕಮ್ಮಿ ಮಾಡಿ. ನಮ್ಮ ಕೋಟೆ ಅಂದರೂ ಕೂಡ ನನ್ನ ಹಿಂದಿನಿಂದೇ ಹೋಗಲಿಲ್ಲ. ಹಾಲಪ್ಪರಂದರೂ ಕೂಡ 2-3 ಸಲ ಬಂದಿದ್ದಾರೆ. ಮತ್ತೆ ನಮ್ಮ MP ಅವರು ಹೇಳಿದ್ದಾರೆ ಪ್ರಣವಾನಂದ ಸ್ವಾಮೀಜಿಗೆ ಕೋಪ ಜಾಸ್ತಿ ಅಂತ. ನನಗೆ ಯಾವುದೂ ಕೋಪ ಇಲ್ಲ, ನಮಗೆ ಯಾವುದೂ ಕೋಪ ಇಲ್ಲ. ಆದರೆ ಸ್ವಾಭಿಮಾನಕ್ಕೆ ಧಕ್ಕೆಯನ್ನೇ ಬಂದಾಗ, ಸ್ವಾಭಿಮಾನವನ್ನೇ ಉದ್ದೇಶಪೂರ್ವಕವಾಗಿ ಧಕ್ಕೆ ತಂದಾಗ, ಆ ಸ್ವಾಭಿಮಾನವನ್ನೇ ಹೊಸ್ತಿ ಇಟ್ಟು ಬದುಕುವ ರಕ್ತ ಈಡಿಗರ ರಕ್ತ ಅಲ್ಲ ಅಂತಕ್ಕಂಥದ್ದು ನಾವು ಹೇಳಬಹುದು. ಇವತ್ತು ಯಡಿಯೂರಪ್ಪನವರ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ನಾನೇನು ಮಾತನಾಡಬೇಕಾಗುತ್ತೆ ಇಲ್ಲ, ಅದು ಬ್ರಹ್ಮಾನಂದ ಸ್ವಾಮಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಯಡಿಯೂರಪ್ಪನವರು ಅವರ ಮಕ್ಕಳು ಇವತ್ತು ವಿಜಯೇಂದ್ರ ಹಾಗೂ ರಾಘವೇಂದ್ರರ ಬಗ್ಗೆ 2 ಮಾತನ್ನೇ ಹಾಡಬೇಕಾಗುತ್ತೆ. ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಹೇಗೆ ಇರಬೇಕು ಅಂತಕ್ಕಂಥದ್ದು, ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಹೇಗೆ ಇರಬೇಕಂತಕ್ಕಂಥದ್ದು ಉತ್ತಮವಾದ ಉದಾಹರಣೆ ವಿಜಯೇಂದ್ರ ರಾಘವೇಂದ್ರ ಅಂತಕ್ಕಂಥದ್ದು. ಯಾಕೆ? ಅವರಲ್ಲಿರತಕ್ಕಂಥ ತಾಳ್ಮೆ, ಅವರಲ್ಲಿರತಕ್ಕಂಥ ವಿನಯ, ಅವರಲ್ಲಿರತಕ್ಕಂಥ ಸಾಧು ಸಂದರು ಸಮಾಜಕ್ಕೆ ಕೊಡತಕ್ಕಂಥ ಗೌರವ ಏನಿದೆಯಲ್ಲ, ಅದಕ್ಕೆ ನಾವೇನು ಮಾಡಬೇಕಾಗತ್ತೆ? ಅಭಿನಂದನೆಯನ್ನೇ ಹೇಳಬೇಕಾಗತ್ತೆ. ಇವತ್ತು ರಾಜ್ಯದ ರಾಜಕಾರಣದಲ್ಲಿಯೂ ಕೂಡ ಸಾಕಷ್ಟು ಜನ ಇದ್ದಾರೆ. ಸಾಧು ಸಂದರಿಗಳನ್ನೇ ಯಾವ ರೀತಿಯಲ್ಲಿ ಗೌರವವನ್ನು ಕೊಡಬೇಕು, ಸಮಾಜಕ್ಕೆ ಯಾವ ರೀತಿಯಲ್ಲಿ ವರ್ತಿಸಬೇಕು ಅಂತ ಗೊತ್ತಿಲ್ಲದ ವ್ಯಕ್ತಿಗಳು ಕೂಡ ಇವತ್ತು ರಾಜ್ಯದ ರಾಜಕಾರಣದಲ್ಲಿ ಇದೆ. ಒಂದೇ ಮಾತು ಹೇಳುತ್ತೀನಿ, ನಾನು ಬೇರೆ ಏನು ಮಾತನಾಡುವುದಿಲ್ಲ. ಸನ್ಮಾನ್ಯ BS ಯಡಿಯೂರಪ್ಪನವರ ಮುಖ್ಯಮಂತ್ರಿಯಾದಾಗ, ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿಯಾದಾಗ ಮಂಗಳೂರು ಟು ಬೆಂಗಳೂರುವರೆಗೂ ಕೂಡ ಸಮಾಜದ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡೋಕ್ಕೋಸ್ಕರ 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬೆಂಗಳೂರಲ್ಲಿ ಹೋದಾಗ ಸಮಾಜದ ಒಂದು ಕಣ್ಣಾಗಿ ಎಲ್ಲ ರೀತಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆ ಬ್ರಹ್ಮಶ್ರೀ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡುವುದಕ್ಕೆ ಪಣದೊಟ್ಟಿದ್ದ ಸನ್ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಅದರ ಜೊತೆ ಸಚಿವ ಆಗಿದ್ದ ಸುನಿಲ್ ಕುಮಾರ್ ಅವರು, ಮಾಲಿಕೆಯ ಗುತ್ತೇದಾರ್ ಅವರು, ಇವರೆಲ್ಲರೂ ಕೂಡ ಸಮುದಾಯದ 2 ಕಣ್ಣುಗಳಿದ್ದಂಗೆ. ಹಾಗಾಗಿ ನಾನು ಹೇಳ್ತಕ್ಕಂಥ ಒಂದೇ, ಯಾವತ್ತೂ ಕೂಡ ಪ್ರಣವಾನಂದ ಸ್ವಾಮೀಜಿಗಳು ಯಾರ ವಿರುದ್ಧ ಬೇಕಾಬಿಟ್ಟಿ ಮಾತನಾಡುವುದಲ್ಲ. ಸಮಾಜದ ಸತ್ಯಾಂಶಗಳೇನಿದೆ, ಸಮಾಜಕ್ಕೆ ಏನು ಕೊಡುಗೆಯನ್ನು ಯಡಿಯೂರಪ್ಪನವರು ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ಋಣ ತೀರಿಸಲೇಬೇಕಾಗುತ್ತೆ. ಯಡಿಯೂರಪ್ಪನವರ ಋಣ ತೀರಿಸಲಿಲ್ಲ ಅಂದ್ರೆ ದೇವರು ಸಮೇತ ಕ್ಷಮಿಸುವುದಿಲ್ಲ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗತ್ತೆ. ಯಾಕಂದ್ರೆ ಅವರ ಕಣ್ಣಿ ನಾನು ಗಮನಿಸಿದ್ದೇನೆ. ಅವರ ಕಣ್ಣನ್ನು ಅದು ಯಾವುದೋ ಅಧಿಕಾರ ಉಳಿಸೋಕೆ ಸೆಕೆಂಡ್ರಿ, ಆದರೆ ಅವರ ಕಣ್ಣೀರು, ಅವರ ನೋವು ಯಾವತ್ತೂ ಕೂಡ ಈಡಿಗ ಸಮುದಾಯದ ಮೇಲೆ ಇರಬಾರದು. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲೇ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯೂ ಕೂಡ ಸ್ವಲ್ಪ ದಿನದ ಆದ ಮೇಲೆ ಬಹಳ ದೊಡ್ಡ ನಿರ್ಣಯಗಳು ಬರೋದಿದೆ. ಆ ನಿರ್ಣಯ ನಾವೇನು ಒಳಗಿನೊಳಗೆ ಹಿಂದಿನಿಂದ ಬಾಗಿಲಿಂದ ಹೇಳೋರಲ್ಲ, ನೇರ ದಿಟ್ಟವಾಗಿ ನಾವು ಹೇಳ್ತೀವಿ ಅಂತ ಮಾತನ್ನೇ ಹೇಳುತ್ತಾ